ಕೆಆರ್ ಪುರಂದಲ್ಲಿ ಮೂವರ ಕೊಲೆ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಈಗ ಕೊಲೆ ನಡೆದಂತಹ ಮನೆಯಲ್ಲಿ ಪರಿಶೀಲನೆ ವೇಳೆ ಡೈರಿ ಪತ್ತೆಯಾಗಿದೆ. ಆರೋಪಿತೆ ಶ್ವೇತಾ ಬರೆದಿರುವಂತಹ ಒಂದು ಡೈರಿ ಪತ್ತೆಯಾಗಿದೆ. ಡೈರಿಯಲ್ಲಿ ಐ ಆಮ್ ಸ್ಯಾಡ್, ಐ ಆಮ್ ಲೋನ್ಲಿ, ಫೀಲಿಂಗ್ ಲೌಡ್, ಐ ಆಮ್ ಡಿಪ್ರೆಸ್ಡ್, ಐ ಆಮ್ ಸುಪೀರಿಯರ್ ಎಂಬ ಬರಹ ಪತ್ತೆಯಾಗಿದೆ. ಇದು ಶ್ವೇತಾ ಬರೆದಿರುವಂಥ ಡೈರಿ. ಮೂವರ ಕೊಲೆ ಪ್ರಕರಣ. ಅಪಾರ್ಟ್ಮೆಂಟ್ನಲ್ಲಿ ಏನು ಶ್ವೇತಾ ವಾಸ ಇದ್ಲು ಕೆನತ್ ಜೊತೆ. ಸೊ ಕೆನತ್ ಜೊತೆ ವಾಸ ಇದ್ದಂಥ ಅಪಾರ್ಟ್ಮೆಂಟ್ನಲ್ಲಿ ಈಗ ಡೈರಿ ಒಂದು ಪತ್ತೆಯಾಗಿದೆ. ಕೆನತ್ ಜೊತೆ ವಾಸ ಇದ್ದಂಥ ಅಪಾರ್ಟ್ಮೆಂಟ್ಗೆ ಶ್ವೇತಾಳ ತಾಯಿ ಮುತ್ತುಲಕ್ಷ್ಮಿ, ಶ್ವೇತಾಳ ಸಹೋದರಿ ಸುಪ್ರಿಯಾ, ತಂದೆ ಸೋಮ್ ಸುಂದರ್ 3 ಜನನು ಬಂದಿದ್ದು. ಮಾತಿಗೆ ಮಾತು ಬೆಳೆದು ದೊಡ್ಡ ಜಗಳ ಆಗಿದ ತಕ್ಷಣ ತಂದೆ ಮನೆ ಬಿಟ್ಟು ಹೋಗಿದ್ರು. ಆಗ ಇಬ್ಬರ ಕೊಲೆ ಆಗಿದೆ. ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ನೋಡಿ, ಈಗ ಕೆಆರ್ ಪುರಂನ ಅದೇ ಅಪಾರ್ಟ್ಮೆಂಟ್ನಲ್ಲಿ ಶ್ವೇತಾ ಬರಿತಾ ಇದ್ದಂಥ ಒಂದು ಡೈರಿ ಪತ್ತೆಯಾಗಿದೆ. ಒಂದಷ್ಟು ಇಂಗ್ಲಿಷ್ ವರ್ಡ್ಸ್, ಐ ಆಮ್ ಸ್ಯಾಡ್, ಐ ಆಮ್ ಲೌಡ್, ಫೀಲಿಂಗ್ ಲೌಡ್ ಅಂತೆಲ್ಲ ಬರೆದಿದ್ದಾಳೆ. ಐ ಆಮ್ ಸುಪೀರಿಯರ್ ಅಂತ ಕೂಡ ಬರೆದಿರುವಂಥ ಡೈರಿ. ಮಧುಸೂದನ್ ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿತೆ ಶ್ವೇತಾ ಅರೆಸ್ಟ್ ಆಗಿದ್ದಾಳೆ. ಆಕೆಯನ್ನ ವಿಚಾರಣೆ ಮಾಡುವಂತ ಕೆಲಸವನ್ನ ಇನ್ನಷ್ಟೇ ಕೆಆರ್ ಪುರಂ ಪೊಲೀಸರು ಮಾಡಬೇಕಾಗುತ್ತೆ. ಆದ್ರೆ ಯಾವಾಗ ಘಟನೆ ವರದಿ ಆದಂತ ನಂತರದಲ್ಲಿ ಘಟನಾ ಸ್ಥಳಕ್ಕೆ ಹೋದಂತ ಕೆಆರ್ ಪುರಂ ಪೊಲೀಸರು ಸ್ಪಾಟ್ ಮಾಜರ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಜೊತೆಗೆ ಆ ಕ್ರೈಮ್ ಸೀನ್ ಏನಿರುತ್ತೆ ಅದನ್ನ ವಿಶ್ಲೇಷಣೆ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಅಂದ್ರೆ ಅಲ್ಲಿ ಘಟನಾ ಸ್ಥಳದಲ್ಲಿ ಯಾವ್ದಾದ್ರು ಪ್ರಾಥಮಿಕವಾದಂತಹ ಸಾಕ್ಷಿಗಳು ಪತ್ತೆ ಆಗ್ಬೋದು ಅಂತ ಹೇಳಿ ಹುಡುಕಾಟ ನಡೆಸಿದಂತ ಕೆಆರ್ ಪುರಂ ಪೊಲೀಸರಿಗೆ ಶ್ವೇತಾ ತಂಗಿದ್ದಂತ ಅಪಾರ್ಟ್ಮೆಂಟ್ ರೂಮ್ ಏನಿರುತ್ತೆ ಅಲ್ಲಿ ಒಂದು ಡೈರಿ ಪತ್ತೆ ಆಗಿರುವಂತದ್ದು. ಡೈರಿನಲ್ಲಿ ಪ್ರಮುಖವಾಗಿ ಶ್ವೇತಾ ಕಳೆದ ಹಲವು ತಿಂಗಳುಗಳಿಂದ ಆಕೆ ಸಾಕಷ್ಟು ವಿಚಾರಗಳನ್ನ ಬರೆದಿದ್ದಳನ್ನ ಮಾಹಿತಿ ಸದ್ಯಕ್ಕೆ ಸಿಗ್ತಿರುವಂತದ್ದು. ಪ್ರಮುಖವಾಗಿ ಡೈರಿನಲ್ಲಿ ಆಕೆ ಐ ಆಮ್ ಸ್ಯಾಡ್, ಐ ಆಮ್ ಲೌಡ್ಲಿ, ಐ ಆಮ್ ಸುಪೀರಿಯರ್ ಅನ್ನೋ ರೀತಿಯಾಗಿ ಆಕೆ ಬರ್ಕೊಂಡಿರುವಂತದ್ದು. ಅಂದ್ರೆ ನಾನು ತುಂಬಾ ಬೇಜಾರ್ನಲ್ಲಿ ಇದ್ದೀನಿ, ನಾನು ಒಬ್ಬಂಟಿ ಆಗ್ಬಿಟ್ಟೆ, ನಾನೇ ಸುಪೀರಿಯರ್ ಅನ್ನೋ ರೀತಿಯಾಗಿ ಆಕೆ ಡೈರಿನಲ್ಲಿ ಉಲ್ಲೇಖವನ್ನ ಮಾಡಿರ್ತಾಳೆ ಒಂದ್ ಕಡೆ. ಆದ್ರೆ ಮತ್ತೊಂದ್ ಕಡೆ ಕ್ರೈಮ್ ಸೀನ್ ಆದಂತ ನಂತರದಲ್ಲಿ, ಅಂದ್ರೆ ತಂದೆ ತಾಯಿ ಸಹೋದರಿಯ ಹತ್ಯೆ ಆದಂತ ನಂತರದಲ್ಲಿ ಕಂಪ್ಲೀಟ್ ಆಗಿ ಪ್ರೀ ಪ್ಲಾನ್ ಮಾಡುವಂತದ್ದು. ಒಂದ್ ಕಡೆ ಹತ್ಯೆ ಆದವರನ್ನ ಮನೆ ಒಳಗಡೆ ಲಾಕ್ ಮಾಡ್ಕೊಂಡು ಎಸ್ಕೇಪ್ ಆಗುವಂತ ಪ್ಲಾನ್ ಅನ್ನ ಮಾಡಿರ್ತಾರೆ. ಆದ್ರೆ ತೀರಾನೇ ಗಂಭೀರವಾಗಿ ಗಾಯಗೊಂಡಿದ್ದಂತ ಸೋಮ್ ಸುಂದರ್ ಅವರು ಅಪಾರ್ಟ್ಮೆಂಟ್ ನಿಂದ ಹೊರಗಡೆ ಬಂದು ಕಿರಿಚಿಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ರಕ್ತದ ಮಡುವಿನಲ್ಲಿ ಬಿದ್ದಿದ್ದಂತ ಸೋಮ್ ಸುಂದರ್ ಅವರನ್ನ ನೋಡಿದಂತ ಅಪಾರ್ಟ್ಮೆಂಟ್ ನ ಬೇರೆ ನಿವಾಸಿಗಳು 112ಗೆ ಕರೆಯನ್ನ ಮಾಡಿ ವಿಚಾರವನ್ನ ತಿಳಿಸ್ತಾರೆ. ಸ್ಥಳಕ್ಕೆ ಬಂದಂತ ಹೊಯ್ಸಳ ಪೊಲೀಸರು ಹಿರಿಯ ಅಧಿಕಾರಿಗಳಿಗೆ ಮಾಹಿತಿಯನ್ನ ಕೊಡ್ತಾರೆ. ಹಿರಿಯ ಅಧಿಕಾರಿಗಳು ಬರುವಷ್ಟೊತ್ತಿಗೆ ಹೊಯ್ಸಳ ಸಿಬ್ಬಂದಿಯ ಮುಂದೆ ಸೋಮ್ ಸುಂದರ್ ಹೇಳಿಕೆಯನ್ನು ದಾಖಲು ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಪ್ರಕರಣದಲ್ಲಿ ಅದೇ ಪ್ರಮುಖವಾದಂತ ಎವಿಡೆನ್ಸ್ ಆಗಿರುವಂತದ್ದು. ಅಂದ್ರೆ ಘಟನೆ ಆದಂತ ಬಗ್ಗೆ ಸ್ವತಃ ಸಾವನ್ನಪ್ಪೋದಕ್ಕಿಂತ ಮುಂಚಿತವಾಗಿ ಗಂಭೀರವಾಗಿ ಗಾಯಗೊಂಡಿದ್ದಂತ ಸೋಮ್ ಸುಂದರ್ ತನ್ನ ಹತ್ಯೆಗೆ ಶ್ವೇತಾ ಹಾಗೂ ಕೇತನ್ ನೇರವಾದಂತ ಕಾರಣ. ಇವತ್ತು ಬಂದು ಏನೆಲ್ಲ ವಿಚಾರಗಳು ನಡೀತು ಅನ್ನೋದು ಸಾಯುವಂತ ಕೆಲವೇ ಕ್ಷಣಗಳ ಮುಂದೆ ಸೋಮ್ ಸುಂದರ್ ಪೊಲೀಸರ ಮುಂದೆ ಬಾಯ್ಬಿಟ್ಟಿರುವಂತದ್ದು. ಹತ್ಯೆ ಆದಂತ ನಂತರದಲ್ಲಿ ಕೇತನ್ ಹಾಗೂ ಶ್ವೇತಾ ಅಪಾರ್ಟ್ಮೆಂಟ್ ನ ಒಳಗಡೆ ಮುತ್ತುಲಕ್ಷ್ಮಿ ಹಾಗೂ ಅವರ ಸಹೋದರಿ ಸುಪ್ರಿಯಾ ಅವರ ಮೃತದೇಹವನ್ನ ಇಟ್ಟು ಬೀಗವನ್ನ ಹಾಕೊಂಡು ಅದೇ ಅಪಾರ್ಟ್ಮೆಂಟ್ ನ ಟೆರೆಸ್ಗೆ ಹೋಗಿ ಪಕ್ಕದ ಅಪಾರ್ಟ್ಮೆಂಟ್ಗೆ ಜಂಪ್ ಅನ್ನ ಮಾಡಿ ನಂತರ ಪಕ್ಕದ ಅಪಾರ್ಟ್ಮೆಂಟ್ ನ ಬೇಸ್ಮೆಂಟ್ಗೆ ಬಂದು ಅದರ ಮೂಲಕವಾಗಿ ಎಸ್ಕೇಪ್ ಆಗುವಂತ ಕೆಲಸವನ್ನ ಮಾಡಿದ್ದಾರೆ ಒಂದ್ ಕಡೆ. ಮತ್ತೊಂದ್ ಕಡೆ ಹತ್ಯೆ ಆದಂತ ನಂತರದಲ್ಲಿ ಶ್ವೇತಾ ಹಾಗೂ ಕೇತನ್ ಇಬ್ರು ಕೂಡ ಜೊತೆಯಾಗಿ ಹೋಗಿಲ್ಲ, ಬೇರೆ ಬೇರೆಯಾಗಿ ಎಸ್ಕೇಪ್ ಆಗಿದ್ದಾರೆ. ಸದ್ಯ ಪೊಲೀಸರಿಗೆ ಶ್ವೇತಾ ಮಾತ್ರ ಸಿಕ್ಕಿದ್ದು. ಆರೋಪಿ ಕೇತನ್ಗಾಗಿ ಹುಡುಕಾಟವನ್ನು ನಡೆಸಿರುವಂತದ್ದು. ಮಧುಸೂದನ್.